ಇನ್ನು ನೀವು ನೋಡ್ತಿರ್ತೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಟ್ರೋಲ್ ಮಾಡ್ತಾರೆ, ಓಕೆ, ನಿಮ್ಮ ಹಸ್ಬೆಂಡ್ನು ಟ್ರೋಲ್ ಮಾಡ್ತಾರೆ. ರೇಷ್ಮಕ್ ಅವ್ರ ಗಂಡ ಅವರು ರೇಷ್ಮಕ್ಕನ್ ಸಾಕ್ತಿಲ್ಲ, ಅದಕ್ಕೆ ರೇಷ್ಮಕ್ಕ ಅವ್ರು ಹಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ರೇಷ್ಮಕ್ಕ ಕಟ್ಟಪ್ಪನ ಜೊತೆ ರೀಲ್ಸ್ ಮಾಡ್ತಿದ್ದಾರೆ, ಕಟ್ಟಪ್ಪ ಚೆನ್ನಾಗಿ ದುಡ್ಡು ಕೊಡ್ತಾರೆ ಅಂತೆಲ್ಲ ಅಂತಿದ್ದಾರೆ. ಏನ್ ಹೇಳ್ತಿರ್ತಾರೆ ಟಾಕ್ಸ್ಗಳಿಗೆ? ಅಯ್ಯೋ, ಅವ್ರ ಪ್ರಾಬ್ಲಮ್ ಕೇಳ್ತಾ ಇದ್ರೆ ನನ್ಗೆ ಬೇಜಾರಾಗುತ್ತೆ. ಯಾರ್ದು? ಕಟ್ಟಪ್ಪ ಅಂತ ಯಾರು ಹೇಳ್ತಿರೋ ಅವ್ರ ಹೆಸರು ನವೀನ್ ಅಂತ. ಪಾಪ ಅವರು, ಅಯ್ಯೋ ನಮ್ಗೆ ಇವತ್ತು ಬಿಸ್ನೆಸ್ ಆಗಿಲ್ಲ, ಇದಾಗಿಲ್ಲ, ಅದಾಗಿಲ್ಲ, ನಾನು ಎಮ್ಮೆ ಕಟ್ಬೇಕು, ನಾನು ಇದು ಕಟ್ಬೇಕು, ಅದು ಕಟ್ಬೇಕು ಅಂತಾರ. ಒಂದೊಂದ್ಸಲಿ ನನಗೆ ಕೇಳಿ ಹಲ್ಟ್ ಆಗುತ್ತೆ. ಇಲ್ಲ, ಎಲ್ಲ ಕಾಸ್ಟ್ಯೂಮು ನಮ್ಗೆ ಕೊಲಾಬ್ಗೆ ಬರುತ್ತೆ, ಮೇಕಪ್ಪು ಕೊಲಾಬ್ಗಿನೇ. ಪಾಪ ಆ ಹುಡುಗಿಗೆ ನಾವು ಆಟೋಗೂ ಕೊಡಲ್ಲ, ಬಟ್ ಮೇಕಪ್ ಅವರು ತುಂಬಾ ಒಳ್ಳೆಯವಳು, ಶಿಲ್ಪ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆಯವಳು. ಹೇಳ್ಬೇಕಂದ್ರೆ ಅವ್ರಿಗೆ ತುಂಬಾ ಹ್ಯಾಂಡ್ಸಪ್ ಹೇಳ್ಬೇಕು. ಯಾಕಂದ್ರೆ ಮೇಕಪ್ ಇಲ್ದಲೆ ನಾನು ಚೆನ್ನಾಗಿ ಕಾಣಲ್ಲ, ಕಾಸ್ಟ್ಯೂಮ್ ಇಲ್ದಲೆ ನಾನು ಚೆನ್ನಾಗಿ ಕಾಣಲ್ಲ. ಹೌದು, ಒಂದ್ ಮ್ಯಾಕ್ಸಿ ಹಾಕೊಂಡ್ರೆ ಅಂದ್ರೆ ಕಲೆ ಅಂದ್ರೆ ನಾನು ಮ್ಯಾಕ್ಸಿ ಹಾಕೊಂಡ್ರು ಅದು ರೀಲ್ಸ್ ಓಡುತ್ತೆ. ಹೌದು, ಇವಾಗ ಬೆಳಗ್ಗೆ ಹಾಕಿರೋದು ಏನೋ ಒಂದು ಕಂಟೆಂಟ್ ಮಾಡ್ಬಿಟ್ಟು ಹಾಕಿದೀನಿ, ಅವಾಗಲೇ ಮಿಲಿಯನ್ ಗಂಟ ಹೋಗಿದೆ. ಅದನ್ನ ನಾವು ಮ್ಯಾಕ್ಸಿ ಕಲೆ ಕಾಸ್ಟ್ಯೂಮ್ ಹಾಕೋಬೇಕು, ನೀವು ಏನೋ ಒಂದು ಇದ್ ಮಾಡ್ಕೋಬೇಕು ಅಂತಾನೆ ಇಲ್ಲ. ನಿಮ್ಗೆ ಒಳಗಡೆಯಿಂದ ಕಲೆ ಬಂದಿದ್ಯಾ, ಮ್ಯಾಕ್ಸಿ ಹಾಕೊಂಡು ಚಡ್ಡಿ ಹಾಕೊಂಡು ಮಾಡಿದ್ರು ಅದು ಕಲೆನೇ. ಅದು ನೋಡೋರು ಲೈಕ್ ಮಾಡೇ ಮಾಡ್ತಾರೆ, ನಗೋರು ನಗಿಸ್ಬೇಕು ಅವ್ರಿಗೆ ಅಷ್ಟೇ, ನಗ್ಬೇಕು ಅವರು. ಅಂಥವ್ರು ಲೈಕ್ಸ್ ಕೊಡ್ತಾರೆ, ಒಳ್ಳೆ ಕಮೆಂಟ್ ಹಾಕೇ ಹಾಕ್ತಾರೆ. ಈ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಮತ್ತೆ ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಸಾಕ್ತಿಲ್ಲ ಅನ್ನೋರ್ಗೆ ಏನು ಹೇಳ್ತೀರಾ? ನಮ್ಮ ಹಸ್ಬೆಂಡ್ ನಮ್ಗೆ ಸಾಕಲ್ಲ ಇರ್ಬೋದು, ಬಟ್ ಪ್ರೀತಿ ತುಂಬ ಕೊಡ್ತಾರೆ. ಅದೇ ಮೇನು. ಬಟ್ ಅವ್ರಿಗೆ ಒಂದು ಸ್ವಲ್ಪ ಇದು BP ಶುಗರು, ನಮ್ಮ ಯಜಮಾನ್ರಿಗೆ ಒಂದು ಸ್ವಲ್ಪ ಏನೇನೋ ಇದೆ. ಹೌದು, ಅವ್ರು ದುಡಿಯೋಕ್ಕಾಗಲ್ಲ. ಬಟ್ ನನ್ನ ಗಂಡಂಗೆ ನಾನು ಕೈ ಬಿಡಲ್ಲ. ನಾನು ಸಾಯೋ ಗಂಟ ನನ್ನ ಗಂಡನ ಕೂರಿಸ್ಬಿಟ್ಟು ತಿನ್ನಿಸ್ತೀನಿ. ನನ್ನ ಗಂಡನೇ, ನನ್ನ ಗಂಡ ಯಾಸಿನ್, ನನ್ನ ಗಂಡನೇ. ಅವ್ನು ಕುಡ್ಕಾನೋ ಗಡ್ಕಾನೋ ಏನೇ ಆಗಿರಲಿ, ಅವಾಗ ಏನೇನಿದೆ ಇವತ್ತು ಅದೇ ಹೇಳ್ತಾ ಇದ್ದೀನಿ, ನನ್ನ ಗಂಡ ಯಾಸಿನ್ ನನ್ನ ಗಂಡನೇ. ನಾನು ಅವ್ರ ಸ್ಥಾನ ಯಾರು ತೊಗೊಳಕ್ಕಾಗಲ್ಲ, ನಾನು ಕೊಡೋದು ಇಲ್ಲ. ಸೂಪರ್. ನನ್ನ ಮಕ್ಕಳೇ, ನನ್ನ ಗಂಡನೇ. ಏನೋ ಒಂದು ಆ್ಯಕ್ಟಿಂಗ್ ಮಾಡಿದ್ರೆ ಅವ್ನ ನನ್ನ ಗಂಡ ಆಗಲ್ಲ. ನಾನು ಆ್ಯಕ್ಟಿಂಗ್ ಮಾಡ್ತಾ ಇರುವೆ ಕಟ್ಟೆ ಯಾವಾಗ ಹೇಳ್ತಾರೋ ನಾನು ಹೋಗಿ ಅದು ಕುತ್ಕೋಬೋದಲ್ಲ ಆರಾಮಾಗಿ ಅನ್ಸುತ್ತೆ ನನಗೆ. ಏನೋ ಒಂದು ರೊಮ್ಯಾನ್ಸ್ ಸೀನ್ ಇದೆಯಾ, ಅದು ಆಗುತ್ತಲ್ಲ, ಅಯ್ಯೋ ಆದ್ರೆ ಸಾಕು, ನಾನು ಅಲ್ಲಿ ಹೋಗಿ ಕುತ್ಕೊಳ್ಳೋಣ ಅನ್ಸುತ್ತೆ ಅವಾಗ. ಓಕೆ, ಅವಾಗ ಬೇಕಲ್ಲ ಶೂಟ್ ಎಲ್ಲ ಮಾಡ್ತಿರಲ್ಲ. ಅದು ಒಂದು 10 ನಿಮಿಷ ಒಂದು ಏನೋ ಒಂದು ಶೂಟ್, ಒಂದು ಕ್ಯಾಮ್ರಾ ಮುಂದೆ ಆ ಥರ ಮಾಡ್ತೀವಿ ಅಷ್ಟೇ. ರಿಯಲ್ ಗಂಡ ನನ್ನ ಗಂಡ ಯಾಸಿನ್. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾರು ಸುಮ್ಮನೆ ತಪ್ಪಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಜಡ್ಜ್ ಮಾಡಬೇಡಿ ಅಂತ. ಹೌದು, ಈಗೇನೋ ಒಂದು 30 ನಿಮಿಷ 60 ಸೆಕೆಂಡ್ ಅಲ್ಲ 30 ಸೆಕೆಂಡ್ 60 ಸೆಕೆಂಡ್ ರೀಲ್ಸ್. ಯಾಕಂದ್ರೆ ಡೈಲಿ ನವೀನೇ ಇರಲ್ಲ ನನ್ನ ಜೊತೆ ರೀಲ್ಸ್ ಮಾಡಕ್ಕೆ, ನನ್ನ ಗಂಡನೇ ಇರೋದು. ಹೌದು, ಅಂದ್ರೆ ಅವ್ರು ಇರೋದು ಕೋರ್ಮಂಗ್ಲ, ನಾನಿರೋದು ಬನಶಂಕರಿ. ನಾವು ಡೈಲಿ ಹೋಗೋಕ್ಕಾಗಲ್ಲ ಅವ್ರ ಮನೆಗೆ ರೀಲ್ಸ್ ಮಾಡಕ್ಕೆ. ಯಾವತ್ತೋ ಒಂದ್ಸಲಿ ಹೋಗ್ತೀವಿ, ಒಂದು 10-15 ರೀಲ್ಸ್ ಮಾಡ್ಕೋತೀವಿ, ಬರ್ತೀವಿ. ಅವಾಗ ಒಂದೊಂದೇ ಬಿಡ್ತೀವಿ. ಹೆಂಗ್ ರೀಲ್ಸ್ ಮಾಡ್ಕೋತೀರಾ? ಅದು ಹೆಂಗ್ ಪ್ಲಾನ್ ಮಾಡ್ಕೋತೀರಾ? ಪ್ಲಾನ್ ಅಂದರೆ ಫಸ್ಟು ನಾನು ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಿದ್ದೆ. ಇವಾಗ ಸಾಂಗ್ ಅವರೇ ಸೆಲೆಕ್ಟ್ ಮಾಡ್ತಾರೆ. ನವೀನ್ ಕ್ಯಾಮ್ರಾಮನ್ ಇರ್ತಾರೆ, ಆಮೇಲೆ ಮೇಕಪ್ ಮೆನ್ ಇರ್ತಾರೆ, ಆಮೇಲೆ ನಾವು ಏನೋ ನವೀನೇ ಫುಡ್ ತೊಗೊಂಬರ್ತಾರೆ. ಆಮೇಲೆ ಏನಾದರೂ ಒಂದು ಮಾಡಿಕೊಂಡು ಫುಡ್ ಅಂದರೆ ಫ್ರೂಟು. ನಾವು ಅವತ್ತಿನ ದಿವಸ ನಾನು ಉಪವಾಸ, ನಾನು ಏನು ತಿನ್ನಲ್ಲ. ಯಾಕೆ? ಅದೇ ಒಂದು ಚೂರು ತಿಂದ್ರೆ ನಂಗೆ ಹೊಟ್ಟೆ ದಪ್ಪ ಆಗ್ಬಿಡುತ್ತೆ. ಸುಮ್ಮನೆ ಆಮೇಲೆ ಜನ ಇಲ್ದರದೆಲ್ಲ ಹಾಕ್ತಾರೆ, ಅದು ಕ್ಯಾಮ್ರಾ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಮಾತಿಗೆ ಯಾವತ್ತು ಶೂಟ್ ಇರುತ್ತೋ ಆವತ್ತು ನಾನು ಏನೂ ತಿನ್ನಲ್ಲ. ನೀರು ಕುಡಿಯೋಕ್ಕೂ ಒಂದು ಮಿಲಿಯನ್ ಇದು ಕುಡಿಯೋಕ್ಕೂ ಒಂದು 10 ಡ್ರಾಪ್ಸ್ ಅಂತಾರಲ್ಲ, 10 ಕುಡಿಯೋಕ್ಕೂ ನಾನು ಯೋಚನೆ ಮಾಡ್ತೀನಿ. ಸುಸ್ತಾಗಲ್ವಾ ನಿಮಗೆ? ಸುಸ್ತಾಗಲ್ಲ. ಫ್ರೂಟ್ಸ್ ತಿಂತೀರಾ? ಫ್ರೂಟ್ಸ್ ತಿಂತೀನಿ. ಅಂದರೆ ಒಂದು ಆ್ಯಪಲ್ ಆಗಲಿ, ಒಂದು ಡ್ರ್ಯಾಗನ್ ಫ್ರೂಟ್ ಆಗಲಿ, ಕಿವಿ ಫ್ರೂಟ್ ಆಗಲಿ, ಅದು ಒಂದು ಸ್ವಲ್ಪ ತಿಂತೀನಿ. ನನಗೆ ಹೋದ್ಸಲಿ ಇವರು ತರುಣ್ ಅವ್ರ ಜೊತೆ ಒಬ್ರು ಇರ್ತಾರೆ, ನವೀನ್ ಜೊತೆ, ಅವ್ರು ತಿನ್ಸಿದ್ರು ತರುಣ್. ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಅಂದ್ರೆ ತರುಣ್, ಕೌಶಿ ಅವ್ರ ಜೊತೆಲೇ ಇರ್ತಾರೆ. ತುಂಬಾ ಪ್ರೀತಿ ಕೊಡ್ತಾರೆ ಜನಕ್ಕೆ. ಅಂದ್ರೆ ತುಂಬಾ ಒಳ್ಳೆ ಜನ ಅಂತ ಹೇಳ್ಬೋದು. ಒಳ್ಳೆ ಜನ, ತುಂಬಾ ಒಳ್ಳೆಯವರು. ಬಟ್ ಏನಂದ್ರೆ ಜನ ತಿಳ್ಕೊಂಡಿರೋದು ತಪ್ಪು. ಹೌದು, ನಮ್ಮ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ರೆ ಏನೋ ಮಾತಾಡೋದು ತಪ್ಪು. ಸೊ ಅದೇ ಹೆಂಗ್ ಶೂಟ್ ಮಾಡ್ಕೋತೀರಾ? ಎಷ್ಟು ಕಂಟೆಂಟ್ ಮಾಡ್ಕೊತೀರಾ ಒಂದಿನದಲ್ಲಿ? ಒಂದು ದಿವಸಕ್ಕೆ ನಾವು ಫಸ್ಟ್ ಎಲ್ಲ ಒಂದು 15, 16, 18 ಅದೆಲ್ಲ ಮಾಡ್ತೀವಿ. ಬಟ್ ಮಧ್ಯ ಒಂದು ಡ್ಯಾನ್ಸ್ ಕಲಿಬೇಕು, ಡ್ಯಾನ್ಸ್ ಫೋಟೋಗ್ರಫಿ ಮಾಡಬೇಕು ಅಂತ ಬಿಟ್ಟು ಒಂದು ಸಾಂಗ್ ಮಾಡಿದ್ವಿ. ಯಾವುದಂದ್ರೆ ಟ್ರೀಗ್ರಾಮ್ ಅಂತ ರಾಣಿ ಮುಖರ್ಜಿದು ಅದು ಡ್ಯಾನ್ಸರ್ ಕಲಿಸಿದ್ ನಮಗೆ. ಅದು ಆಮೇಲೆ ಸ್ವಲ್ಪ ಮಾಡ್ಕೊಂಡ್ವಿ ಅದರಲ್ಲಿ.
ಅದೆಲ್ಲ ಅವ್ರಿಗೆ ಕಲ್ಸ್ಕೊಟ್ಟಿದ್ದು. ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಿದ್ರಲ್ಲ, ಅಷ್ಟೆಲ್ಲ ಅಮೌಂಟ್ ಹಾಕಿ ನಾನು ನಿಮ್ಗೆ ಅಮೌಂಟ್ ಹಾಕಲ್ಲ ನಾವು, ಅಂದ್ರೆ ಇವಾಗ ಕೊರಿಯೋಗ್ರಾಫರ್ಗೆ ದುಡ್ಡು ಕೊಡಲ್ವಾ? ಅವ್ರೊಬ್ರಿಗೆ ಕೊಡ್ಬೇಕಾಗಿರೋದು. ಅದು ಪ್ಲೇಸು ನಮ್ಗೆ ಫ್ರೀ ಕೊಡ್ತಾರೆ. ಪ್ಲೇಸು ಫ್ರೀ ಆಗಿ ಕೊಡ್ತಾರಾ? ಓಕೆ. ಮತ್ತೆ ನೀವು ಅಲ್ಲೊಂದು ದೊಡ್ಡದೇನೋ ಪ್ಯಾಲೇಸ್ ಹತ್ರದೆಲ್ಲ ಅದೆಲ್ಲ ಫ್ರೀನಾ? ಫ್ರೀ. ಸೂಪರು. ಸೊ ಹಾಗಾಗಿ ಅದೆಲ್ಲ ಫ್ರೀ ಇರುತ್ತೆ, ನಿಮ್ಗೇನು ಇದಾಗಲ್ಲ. ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.